ಕುರಿನ ಹಸುನ ಏನಂತ ಕರಿಬೇಕಂತ ಗೊತ್ತಿಲ್ಲ, ಹಸು ಅಂತ ಕರಿತೀನಿ. ನಮ್ಮ ಹಸುಗೆ ಮೇವು ತಿನ್ಸೋದಕ್ಕೆ ಅಂತ ಕರ್ಕೊಂಡ್ ಬಂದಿದ್ದೀನಿ. ಒಂದು ವರ್ಷ ಆದ ತಕ್ಷಣ ನಮಗೆ ಈ 8 ಫಸ್ಟ್ ಏನು ಜನವರಿಲಿ ತಂದಿರ್ತೀವಿ, ಆ 8ಕ್ಕೆ 1 ವರ್ಷ ಆಗಿರ್ತದೆ. ಸೃಷ್ಟಿ ನೋಡೋಣ ಏನಂದ್ರೆ ಇವಾಗ ನಾನು ಸೃಷ್ಟಿ ಅಲ್ಲೊಂದು ಮನೆ ತೀರೋದು ಬರಲ್ಲ. ಸೃಷ್ಟಿಗೆ ಈ ಜೋಳಿಗೆ ಬರಲ್ಲ. ಕೇಳಿಗೋಣ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಕೆ ನಗರದ ಮನೆಯಲ್ಲಿ 2ನೇ ದಿನ. ಇವತ್ತು pretty ಎಕ್ಸೈಟಿಂಗ್ ಅಂದರೆ ಸ್ವಲ್ಪ ಜಾಗಗಳು ಕವರ್ ಮಾಡ್ತೀನಿ. ಪ್ಲಸ್ ಇಲ್ಲೊಬ್ರು ಮನೆಗೆ ಕೂಡ ಹೋಗ್ತೀವಿ. ಅವರು ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ, ಅದನ್ನೆಲ್ಲ ತೋರಿಸ್ತೀನಿ. ಅವ್ರು ಮೋಸ್ಟ್ಲಿ ಅವೈಲೇಬಲ್ ಇದ್ದರೆ ತೋರಿಸ್ತೀನಿ, ಇಲ್ಲಾಂದರೆ ಆಗೋದಿಲ್ಲ. ನೋಡಿ ಬೆಳಿಗ್ಗೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಮನೆ ಹತ್ರ. ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿಲ್ಲ ಎಷ್ಟು ಇಲ್ಲಿ ಫಾಗ್ ಮತ್ತು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಕ್ಯಾಮ್ರಾ ಜಸ್ಟಿಫೈ ಮಾಡೋಕ್ಕಾಗ್ತಿಲ್ಲ. ಬಟ್ ಎಸ್, ದಿನ ಚೆನ್ನಾಗಿದೆ, ವೆದರು ತುಂಬ ಚೆನ್ನಾಗಿದೆ. ನಿನ್ನೆ ಅಂತ ಹೆವಿ ಬಿಸಿಲಿತ್ತು. ಯಪ್ಪ, ಬೆಂಗಳೂರು ಮಿಸ್ ಮಾಡ್ಕೊತಿದ್ದೆ. ಬಟ್ ಇವಾಗ ಚೆನ್ನಾಗಿದೆ ವೆದರು. ಹಿಂಗೆ ಇಡೀ ದಿನ ಹಿಂಗೆ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನನಗೆ ಸ್ಟಾರ್ಟ್ ಮಾಡೋಣ, ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಓಡಾಡೋಣ. ಜಸ್ಟ್ ಇವಾಗ ಅಪ್ಪ ನಾವು ಅದು ಹೇಳ್ತಾನಲ್ಲ, ಅವ್ರ ಮನೆಗೆ ಹೋಗ್ತಿದ್ದೀನಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ ಅಂತ. ಅವ್ರ ಮನೆಗೆ ಬಂದಿದ್ದೀನಿ. ಅವ್ರ ಮನೇಲಿ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ, ತೋರಿಸ್ತೀನಿ ಮನೆ ಹಂಗೆ. ಸೊ ಅವ್ರದ್ದು ಮೇನ್ ಮನೆ ಇರೋದಲ್ಲಿ ಅವ್ರದ್ದೊಂದು ನಾಯಿ ಇದೆ. ಲೆಟ್ಸ್ ನಾಟ್ ಟಚ್ ಇಟ್, ಫಿಡಲ್ ಮಾಡೋದು ಬೇಡ ಅದ್ರ ಜೊತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ನಮಗೆ ಸಿಗೋದು ದನದ ಕೊಟ್ಟಿಗೆ ಥರ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಮೇಕೆಗಳು ಸಾಕೊಂಡಿದ್ದಾರೆ. ಏನಂದರೆ ಫುಲ್ ಅವ್ರದ್ದೇ ಡಿಸೈನ್ ಅವರೇ ಮಾಡ್ಕೊಂಡಿರೋದು ಯಾವ ಥರ ಬೇಕು ಅಂತ. ರ್ಯಾಂಪೆಲ್ಲ ಮಾಡಿದ್ದಾರೆ. ಅದೇನಾಗುತ್ತೆ ಅಂದರೆ ಡೈಲಿ ಬಿಟ್ಟಾಗ ಅದು ವಾಪಸ್ ಬಂದಮೇಲೆ ಆಟೋಮೆಟಿಕ್ಕಾಗಿ ಅದೇ ಆ ಮೇಕೆಗಳು ಆವಾಗ ಹತ್ತಿ ಹೋಗೋ ಥರ ಅಭ್ಯಾಸ ಮಾಡ್ತಿದ್ದಾರೆ ನೋಡಿ ಮೇಕೆಗಳು. ಪ್ಲಸ್ ಇಲ್ಲಿ ಹೊರಗಡೆ ಕುರಿಗಳು ಸಾಕಿದ್ದಾರೆ. ಇದೆಲ್ಲ ನಾರ್ಮಲ್ ಕುರಿಗಳು. ಇದೊಂದು ಮಾತ್ರ ಕುಳ್ಳು ಕಾಣಿಸ್ತಲ್ಲ, ಅದೆಲ್ಲ ಬಂಟ್ಲೂರು ಕುರಿ ಅಂತ. ಬನ್ನೂರಲ್ಲ, ಬಂಟ್ಲೂರು ಕುರಿಗಳು ಅಂತ ಕರೆಯೋದು ಇದನ್ನು, ಈ ಜಾತಿ ಕುರಿಗೆ. ಫುಲ್ ನೋಡಿ ಹೆಂಗೆ ಸೆಟಪ್ ಮಾಡಿದ್ದಾರೆ ಅಂದರೆ, ಎಲ್ಲ ಕುರಿಗಳು ಹೆಂಗೆ ಪಾಠ ಆಗಿದೆ ಅಂದರೆ ಆಟೋಮೆಟಿಕ್ಕಾಗಿ ಅದಾಗದೇ ಹತ್ಕೊಂಡು ಕೇಜ್ಗೆ ಹೋಗೋ ಥರ ಅಭ್ಯಾಸ ಮಾಡಿದ್ದಾರೆ. ಸೊ ಎಲ್ಲ ಅದ್ರ ಕೇಜ್ ಒಳಗಡೆ ಆಟೋಮೆಟಿಕ್ಕಾಗಿ ಹೋಗುತ್ತೆ ನೋಡಿ ಹೆಂಗೆ ಎದ್ರಕೋತಿದೆ. ಮೇ ಬಿ ಅದಕ್ಕೇನೋ ಗೊತ್ತಿರೋದು, ಅದು ಪದ ಯೂಸ್ ಮಾಡಿಬಿಟ್ಟೆ ಅನ್ಸುತ್ತೆ, ಓಡೋಗ್ತಿದೆ. ಇಲ್ಲಿ ಎದ್ರಕೋತಿದೆ. ಆಬ್ವಿಯಸ್ಲಿ ಹೊಸವಾಗ ಯಾರು ಸಡನ್ನಾಗಿ ಬಂದ್ಬಿಟ್ಟು ಮಾತಾಡ್ಕೊಂಡು ಒಬ್ಬೊಬ್ಬರೇ ಮಾತಾಡ್ಕೊಂಡು ನೋಡ್ತಾರೆ. ಆಬ್ವಿಯಸ್ಲಿ ಅದಕ್ಕೆ ಆಗೋದಿಲ್ವಾ, ಅದಕ್ಕೆ ಆಗುತ್ತೆ. ಚೆನ್ನಾಗಿದೆ ಆ ಥರ ಇದ್ದಾರಲ್ಲ, ಆರಾಮಾಗಿ ಇರೋದಕ್ಕೆ ತುಂಬ ಚೆನ್ನಾಗಿದೆ. ಮನೆ ಮುಂದೆ ಫುಲ್ಲು ಜಾಗ ಎಲ್ಲ ಹೇಳ್ಕೊಂಡು ಅಲ್ಲಿ ಹಸು ಕರುಗಳೆಲ್ಲ ಸಾಕೊಂಡಿದ್ದಾರೆ. ಎಲ್ಲ ಅಪ್ಪ ನಾನು ಬಂದಿದ್ದು, ಅಪ್ಪ ಒಳಗಡೆ ಇದ್ದಾರೆ ಮಾತಾಡ್ಕೊಂಡು. ಅವ್ರಿಗೆ ಆಮೇಲೆ ಮಾತಾಡ್ತೀನಿ, ಕೊನೆಯಲ್ಲಿ ಅವ್ರ ಹತ್ರ ಮಾತಾಡಿಸ್ತೀನಿ. ನೋಡಿ ಫುಲ್ಲು ತೋಟ ಅವ್ರದ್ದೇ ಫುಲ್ಲು. ಇನ್ನೊಂದೇನು ವಿಶೇಷತೆ ಏನಂದರೆ, ಅವರು ಒಂದು ಸ್ವಲ್ಪನೂ ಪ್ರಿಸರ್ವೇಟಿವ್ಸ್ ಆಗಿರಲಿ ಅಥವಾ ಏನು ಹೇಳ್ತಾರೆ, ನನಗೆ ಪದಗಳು ಬರ್ತಿಲ್ಲ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ನಮ್ಮಪ್ಪ ಆಗಿರೋ ಚೆನ್ನಾಗಿ ಹೇಳಿರೋರು ಏನಂದರೆ, ಕೆಮಿಕಲ್ ಏನು ಯೂಸ್ ಮಾಡ್ದಂಗೆ ಫುಲ್ ಪ್ರಾಪರ್ ಆರ್ಗ್ಯಾನಿಕಲ್ಲಿ ಬೆಳೆದವರು ಎಲ್ಲ ಕೃಷಿನ. ಅವರು ಎಷ್ಟು ಜನ ಬೇರೆ ಸೆಮಿನಾರು ಕಾನ್ಫರೆನ್ಸ್ಗೆಲ್ಲ ಅಟೆಂಡ್ ಮಾಡ್ತಾರೆ. ಅಲ್ಲಿ ಅದ್ರ ಅಟೆಂಡ್ ಮಾಡಿ ಅಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಟೋಟಲಿ ಆರ್ಗ್ಯಾನಿಕ್. ನಮಸ್ಕಾರ, ನನ್ನ ಹೆಸರು ಜಗದೀಶ್ ಅಂತ. ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾಯಿದ್ದೀನಿ. ಸುಭಾಷ್ ಪಾಳ್ಯಕರ್, ನಾರಾಯಣ್ ರೆಡ್ಡಿ ಅವರ ಮಾಡಲಲ್ಲಿ ವಿಷಮುಕ್ತ ಆಹಾರ ಕೊಡಬೇಕನ್ನೋದೇ ನಮ್ಮ ಕಾನ್ಸೆಪ್ಟು. ಅದ್ರ ಜೊತೆಗೆ ನಮಗೆ ರಾ ಮೆಟೀರಿಯಲ್ ಬೇಕು ಅಂದರೆ ನಾವು ಹಳ್ಳಿ ಕಾರಸು, ದೇಸಿ ಹಸುಗಳನ್ನ ಸಾಕಬೇಕು. ಅದ್ರ ಜೊತೆಗೆ ಮೇಕೆ, ಕೋಳಿ ಈ ಥರ ಎಲ್ಲ ಸಾಕಬೇಕು. ಇದನ್ನೆಲ್ಲ ಸಾಕಿದ್ರೆ ನಮಗೆ ಕೃಷಿಗೆ ಹೆಲ್ಪ್ ಆಯ್ತದೆ. ಇದೇನಪ್ಪ ಅಂದರೆ, ನಾನು ಫಸ್ಟು ನಮ್ಮ ಜಮೀನಲ್ಲಿ ಸಿಗೋಂಥ ವೇಸ್ಟೇಜು, ಹುಲ್ಲು, ಸೊಪ್ಪು, ಮರದ ಸೊಪ್ಪು, ಇದಕ್ಕೆಲ್ಲ ವೇಸ್ಟ್ ಆಯ್ತದಲ್ಲ, ಕುದಿ ಹಾಕ್ಬೇಕಲ್ಲ, ಅದನ್ನು ಪ್ರಾಣಿಗೆ ಹಾಕ್ಬಿಟ್ಟು ಪ್ರಾಣಿ ಗೊಬ್ಬರಗಳ್ನ ತೊಗೊಂಡೋಗಿ ಕೃಷಿಗೆ ಹಾಕಿದ್ರೆ ಒಂದು ಮರುಬಳಕೆ ಮಾಡ್ದಂಗೆ ಆಯ್ತದೆ ಅನ್ನೋದೊಂದು ಕಾನ್ಸೆಪ್ಟಲ್ಲಿ ನಾನು ಚಿಕ್ಕದಾಗಿ ಇದನ್ನು ಸ್ಟಾರ್ಟ್ ಮಾಡಿದೆ. ಮೇಕೆ ಫಾರ್ಮು. ಇದರಲ್ಲಿ ಒಂದು 10 ಮೇಕೆನ ತಗೊಬಂದು
ಇದಕ್ಕೇನು ಕಾಸ್ಟ್ ಬರೋದಿಲ್ಲ. ನಾವು ಒಂದು 6,500 7,000 8,000ಕ್ಕೆ ತೊಗೊಬಂದು ನಮ್ಮಲ್ಲಿ ಸಿಗೋಂಥ ವೇಸ್ಟು ಸೊಪ್ಪು, ನಾವು ಕಳೆ ನಿರ್ವಹಣೆ ಮಾಡಿದಾಗ ಏನು ಸೊಪ್ಪು ಸೆದೆ ಹುಲ್ಲು ಏನು ಸಿಗ್ತದೆ, ನಮ್ಮಲ್ಲಿ ವೇಸ್ಟೇಜ್ ಆಗೋಂಥ ಕಾಳು ಕಡ್ಡಿಗಳು ಅದನ್ನೆಲ್ಲ ಕೊಟ್ಕೊಂಡು ಈ ಮೇಕೆಗಳನ್ನ ಸಾಕಿದಾಗ ನಮಗೆ 16,000 17,000 18,000ಕ್ಕೆ ಮಾರಿದಾಗ ನಮಗೆ ಒಂದು ಮೇಕೆಯಲ್ಲಿ ಮಿನಿಮಮ್ ಅಂದರೂ 7,000 ರಿಂದ 8,000 ರೂಪಾಯಿ ನಮಗೆ ಲಾಭ ಸಿಗ್ತಿತ್ತು. ಇದೇ ಥರ ಮಾಡ್ತಿದ್ದಾಗ ಇದು ಯಾಕೋ ತುಂಬ ನನಗೆ ಇಷ್ಟ ಆಯಿತು. ಇಷ್ಟ ಆದಮೇಲೆ ಇದ್ರ ಜೊತೆಗೆ ಕುರಿನೂ ಮಾಡಬೇಕಂತೇಳಿ ಇವಾಗ ಹೊಸ್ದಾಗಿ ಕುರಿನ ಮಾಡಿದ್ದೀನಿ. ಈ ಕಾನ್ಸೆಪ್ಟ್ ಏನಕ್ಕಪ್ಪ ಮಾಡಿದೆ ಅಂದರೆ 4 ಕಂಪಾರ್ಟ್ಮೆಂಟ್ ಮಾಡಿದ್ದೀನಿ. 4 ಕಂಪಾರ್ಟ್ಮೆಂಟ್ ಏನಕ್ಕಪ್ಪ ಮಾಡಿದೆ ಅಂದರೆ ಒಂದರಲ್ಲಿ ಒಂದು 8 ಟಗರನ್ನ ಸಾಕಬೇಕು. ಒಂದರಲ್ಲಿ 8 ಟಗರು ಸಾಕಿದ್ರೆ 3 ತಿಂಗಳಿಗೆ ಒಂದು ಸತಿ 8ನ ಪರ್ಚೇಸ್ ಮಾಡಬೇಕು. ಅದಾದ 3 ತಿಂಗಳಿಗೆ ಇಲ್ಲಿ 8 ಪರ್ಚೇಸ್ ಮಾಡಬೇಕು. ಅದಾದ 3 ತಿಂಗಳಿಗೆ ಅಲ್ಲಿ 8 ಪರ್ಚೇಸ್ ಮಾಡಬೇಕು. ಅದಾದ 3 ತಿಂಗಳಿಗೆ ಅಲ್ಲಿ 8 ಮಾಡಬೇಕು. 8 ಅಂದರೆ 32 ಆಯ್ತದೆ. 32 ಆದರೆ ಒಂದು ವರ್ಷ ಕಂಪ್ಲೀಟ್ ಆಯ್ತೆ. ಒಂದು ವರ್ಷ ಆದ ತಕ್ಷಣ ನಮಗೆ ಈ 8 ಫಸ್ಟ್ ಏನು ಜನವರಿಲಿ ತಂದಿರ್ತೀವಿ, ಆ 8ಕ್ಕೆ ಒಂದು ವರ್ಷ ಆಗಿರ್ತದೆ. ಇಲ್ಲಿ ತಿಂಗಳ 2 ಸೇಲ್ ಮಾಡಬೇಕು. ಹೆಂಗೆ ಈಗ ಸರ್ಕಾರಿ ನೌಕರು ಹಾಗೂ ಖಾಸಗಿ ಕಂಪ್ನಿಲಿ ಕೆಲಸ ಮಾಡೋರು ಹೆಂಗೆ ಸಂಬಳ ಬರ್ತದೆ, ಅದೇ ರೀತಿ ನಮಗೂ ಬರಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿದ್ದೀನಿ. ಇದು ಪ್ರತಿ ತಿಂಗಳು 2 ಸೇಲ್ ಮಾಡ್ಕೊಂಡು 3 ತಿಂಗಳಿಗೆ ಇದು ಕಂಪ್ಲೀಟ್ ಸೇಲ್ ಆದರೆ ನಾವು ತಿರ್ಗಾ ಇನ್ನು 8 ಇಲ್ಲಿಗೆ ತಂದಾಕ್ತೀವಿ. ನೆಕ್ಸ್ಟ್ ನಮಗೆ 2ನೇದು ಕಂಪಾರ್ಟ್ಮೆಂಟಲ್ಲಿ ರೆಡಿ ಇರ್ತದೆ. ಇದನ್ನು ತಿಂಗಳಿಗೆ 2 ಸೇಲ್ ಮಾಡ್ತೀವಿ. ತಿಂಗಳಿಗೆ 2 ಸೇಲ್ ಮಾಡೋಣ ಅಂದಾಜು 2ಕ್ಕೆ ನಾವೊಂದು 7,000 8,000 ಕೊಟ್ಟು ತಗೊಂಡಿದ್ರೆ ನಮಗೆ ಕಾಸ್ಟು ಒಂದು 14,000 15,000 ಬಿದ್ದಿರ್ತದೆ. ಅದಕ್ಕೆ ತಿಂಡಿ ಅಂತ ಲೆಕ್ಕ ಹಾಕೊಂಡ್ರೆ ಒಂದು 2,500 3,000 ಬಿದ್ದಿರ್ತದೆ. 2ಕ್ಕೆ ಮಾರಿದ್ರೆ ನಮಗೆ 2ರಿಂದ ಒಂದು 20,000. ನಾವು 2ನ ಒಂದು 30-32,000 ಮಾರಿದ್ರೆ ನಮ್ಗೆ ಪ್ರತಿ ತಿಂಗಳು 12,000 ಸಂಬಳ ಬರೋಂಗೆ ಬರುತ್ತೆ. ಈ ಕಾನ್ಸೆಪ್ಟಲ್ಲಿ ಇದೊಂದು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಅದಾದರೆ ವರ್ಷದ ತನಕ ಕಾಯಬೇಕು ಮೇಕೆದು. ಅದು ಇರಲಿ, ತಿಂಗಳ ಆದಾಯ ಬಂದರೆ ನಮಗೆ ದಿನನಿತ್ಯ ಮನೆ ಜೀವನ ಮಾಡೋಕ್ಕೆ ಬಳಸ್ಬೋದಲ್ಲ ಅಂದ್ಬಿಟ್ಟು ಹೇಳಿ ನಾನು ಇದೊಂದು ಕುರಿ ಫಾರ್ಮ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮುಂದೆ ಇನ್ನೊಂದು ಸ್ವಲ್ಪ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾವ್ಯಾಕೆ ಮರಿಗಳನ್ನ 8 ಸಾವಿರ ಕೊಟ್ಟು ಪರ್ಚೇಸ್ ಮಾಡಬೇಕು, ನಾವೇ ಇದರಲ್ಲೇ ಹೆಣ್ಗುರಿಗಳು ಇಟ್ಕೊಂಡು ಬ್ರೀಡು ಮಾಡ್ಕೊಂಡು ನಾವೇ ಸಾಕೋಣ ಅನ್ನೋ ಒಂದು ಕಾನ್ಸೆಪ್ಟನ್ನು ಮುಂದೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅವ್ರದ್ದು ಏನಂದರೆ ಎವ್ರಿ ಟೈಮ್ ನಾವೇನು ಮಾಡ್ತೀವಿ, ಏನಾಗುತ್ತೆ ಅಂದರೆ ಹೊಸ ಬೆಳೆ ಬೆಳಿಬೇಕಾದ್ರೆ ಮತ್ತು ಟ್ರ್ಯಾಕ್ಟರು ಇಲ್ಲಾಂದರೆ ನೇಗಿಲು ತಂದು ಉಳ್ದು ಹಾಕೋದು. ಇವ್ರೇನು ಮಾಡಿದ್ದಾರೆ, ಅದು ಮಾಡೋದಿಲ್ಲ. ಅವರು ಮಾಡಿದಷ್ಟು ಮಣ್ಣಿನ ಫಲ ಹಾಳಾಗುತ್ತೆ, ಮಣ್ಣಿಂದು ಫರ್ಟಿಲಿಟಿ ಏನಿದೆ ಅದು ಹಾಳಾಗುತ್ತೆ ಅಂತ ಅಲ್ಲ ಬರೀ ಹಾಕ್ಬೇಕಾದ್ರೆ ಮಾತ್ರ ಅಲ್ಲಲ್ಲೇ ಗುಂಡಿ ಮಾಡಿ ಹಾಕಿ 3 ವರ್ಷ ಆಗಿದ್ದಂತೆ ಅವರು ಅದನ್ನು ಉಳುಮೆ ಮಾಡಿ ಅಲ್ಲಲ್ಲೇ ವಾಪಸ್ ನೆಟ್ಟಿರೋದು. ನೋಡೋದು ನಮ್ಮ ಮನೆ ನಾವು ಇವಾಗ ಅಕ್ಕಿ ಮತ್ತು ಆಲೂಗಡ್ಡೆ ಆಲ್ಮೋಸ್ಟ್ ಎಲ್ಲನೂ ನಮ್ಮ ಅಪ್ಪ ಇಲ್ಲಿ ಊರು ಬಂದಾಗ ತೊಗೊಂಡು ಬರ್ತಾರೆ, ಎಲ್ಲಿಂದಾನೆ ತರೋದು. ಅವರಲ್ಲಿ ಏನಾಗಿದೆ ಒಂದು ಎಕೋಸಿಸ್ಟಮ್ ಬಿಲ್ಡ್ ಆಗಿದೆ ಇಲ್ಲಿ. ಅವ್ರಿಗೆ ಆಲ್ಮೋಸ್ಟ್ ಬೇಕಾಗಿರೋದಲ್ಲ ಅವರೇ ಬೆಳ್ಕೊತಾರೆ, ಅವರೇ ತಿಂತಿದ್ದಾರೆ. ಸೊ ಎಸ್ ನಡೀರಿ, ಇವಾಗ ಆಯಿತು. ಆಮೇಲೆ ಇನ್ನು ನನ್ನ ತಮ್ಮ ತಂಗಿ ಏನೋ ಮನೇಲಿ ಮಲಗಿದ್ದಾರೆ. ನೆಕ್ಸ್ಟು ಅಲ್ಲಿಗೆ ಹೋಗಿ ಅವ್ರನ್ನ ಎಬ್ಬಿಸ್ಕೊಂಡು ಒಂದು 2-3 ಜಾಗ ಇದೆ ತೋರಿಸ್ಕೊಂಡು ಬೆಂಗಳೂರು ಕಡೆಗೆ ಪ್ರಾಣ ಇವತ್ತು ನಾನು ಸೃಷ್ಟಿ ಹೊಡೋಣ. ಏನಂದರೆ ಇವಾಗ ನಾನು ಸೃಷ್ಟಿ ಅಲ್ಲೊಂದು ಮನೆ ಇರೋದೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾಯಿದ್ದೀವಿ. ಬೆಳಗ್ಗೆಯಿಂದ ಆರಾಮಾಗಿ ಪೀಸಾಗಿ ಚಿಲ್ಲಾಗಿ ಆರಾಮಾಗಿದ್ದೆ ನಾನು ಮನೇಲಿ ಆರಾಮಾಗಿ ರೆಸ್ಟ್ ಮಾಡಿಕೊಂಡು. ಹೆವಿ ಬಿಸಿಲಿದ್ದು ಬೆಳಗ್ಗೆಯಿಂದ, ಸೊ ಅದರಿಂದ ಅಲ್ಲೂ ಆಚೆ ಹೋಗೋಕ್ಕೆ ಮೂಡೇ ಇರಲಿಲ್ಲ. ಸೊ ಇವಾಗ ಹೊಡ್ತಿದ್ದೀನಿ ನಾನು ಸೃಷ್ಟಿ. ಇವಾಗ ಆಲ್ಮೋಸ್ಟ್ ಗೋಲ್ಡನ್ ಆರ್ ನೋಡೋಕೆ ಚೆನ್ನಾಗಿರುತ್ತೆ. ಪ್ಲಸ್ ದೇವಸ್ಥಾನ ಹತ್ರ ನೀರಿದೆ. ಆ ದೇವಸ್ಥಾನ ಹೆಸರು ಅರ್ಕೇಶ್ವರ ಟೆಂಪಲ್. ತುಂಬ ಚೆನ್ನಾಗಿದೆ. ಮುಂದ್ಗಡೆ ನೀರು KRS ವಾಟರ್ದು ನೀರು, ಕಾವೇರಿ ನೀರು ಹರಿಯೋದಿದೆ, ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ, ನೋಡೋಣ ಬನ್ನೀಗ. ನಾನು ಸೃಷ್ಟಿ ಬೇರೆ ಹೋಗ್ತಿರೋದು ಇಲ್ಲಿಂದ ಎಷ್ಟೊಂದು ಮತ್ತಲ್ಲ ಆಲ್ಮೋಸ್ಟ್ ಒಂದು 5 ಕಿಲೋಮೀಟ್ರೂ ಇಲ್ಲ, ತುಂಬ ಹತ್ರದಲ್ಲಿದೆ. ಬಸ್ ತೊಗೊಳ್ಳೋಣ. ಯಾವ ಬೈಕ್ ತೊಗೊಳ್ಳೋಣ? GT ತೊಗೊಂಡೋಗೋಣ, GT. ಸೊ ಜಸ್ಟ್ ಇವಾಗ ಬಂದು ಗಾಡಿ ಆಗ್ದೆ ಒಳಗಡೆ ಹೋಗಿ ನೋಡೋಣ. ಮನೆ ಹೋಗಿ ತೋರಿಸ್ತೀನಿ ಮನೆ ದೇವಸ್ಥಾನನ. ನಾವು ಬಂದಿರೋದು ಆಲ್ಮೋಸ್ಟು ಗೋಲ್ಡನ್ ಅವರ್. ಇಲ್ಲ ನೀರು
ನೀರಿದೆ ಸೃಷ್ಟಿ. ಶಿ ಇಸ್ ಒನ್ ಆಫ್ ದ ಮೋಸ್ಟ್ ಜೆನ್ಯೂನೆಸ್ಟ್ ಲೇಜಿ ಪರ್ಸನ್ ಅಂದರೆ ಸೃಷ್ಟಿನೇ ಅದು. ಯಾಕಂದರೆ ಹೆಲ್ಮೆಟ್ ತರಬೇಕಾ, ಇಟ್ಕೋಬೇಕಾ ಹೊರಗಡೆ, ಅದಾ ಇದಾ ಅಂದ್ಕೊಂಡು ಈ ಹಬ್ಬ ಹೊರಗಡೆ ಹೋಗೋಣ. ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ ಅನ್ಸುತ್ತೆ, ಹೋಪ್ಫುಲಿ. ಹಾಂ ಫುಲ್ ಆರ್ಕಿಟೆಕ್ಚರ್ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಆಗನ್ ಟೈಮಲ್ಲಿ ಇದೆಲ್ಲ ಅದೇ ಥರ ಇದೆ. ಆ್ಯಕ್ಚುಲಿ ಇದು 2ನೇ ಸಂದಿ ಬರ್ತಿರೋದು. ಫಸ್ಟ್ ಟೈಮ್ ಬಂದಾಗ ಐ ಡೋಂಟ್ ಥಿಂಕ್ ಇವಡೆ ಬಂದಿದ್ದೆ ನಾನು ಅಂತ ಆ್ಯಕ್ಚುಲಿ. ಯಾಕಂದರೆ ಆ ಟೈಮಲ್ಲಿ ನಾನ್ ವೆಜ್ ತಿಂದ್ಬಿಟ್ಟಿದ್ದೆ ಲಾಸ್ಟ್ ಟೈಮ್ ಬಂದಾಗ, ಅದರಿಂದ ಬಂದಿಲ್ಲ. ಈ ಸೀಸನೇ ಫಸ್ಟ್ ಟೈಮ್ ಬರ್ತಿರೋದು. ನೋಡೋಣ ಟೆಂಪಲ್ ಹೆಂಗಿದೆ ಅಂತ. ಬನ್ನಿ ಒಳಗೆ ಹೋಗೋಣ. ಯಾರು ಪುರೋಹಿತರು ಏನಾರು ಇದ್ದೀರ ಜಸ್ಟ್ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ಸ್ಟೋರಿ ತಿಳ್ಕೊಬೋದಾಗಿತ್ತು. ಇದೆ ಗೋಕುಲ ಸ್ವಾಮಿ. ಇಲ್ಲಿ ಇರೋದು ಲಿಂಗ, ಶಿವಲಿಂಗ ಇರೋದು ಹೊರಗಡೆ. ವಿಡಿಯೋ ಮಾಡೋದಕ್ಕೆ ನನಗೆ ಅಷ್ಟು ಕಂಫರ್ಟೇಬಲ್ ಅನಿಸ್ತಿಲ್ಲ ದೇವ್ರನ್ನ. ಯಾಕಂದರೆ ಯೂಶ್ವಲಿ ದೇವಸ್ಥಾನದಗಳಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ. ಸೊ ಅದರಿಂದ ಆಚೆ ತೋರಿಸ್ತೀನಿ ನಿಮಗೆ. ನಾನು ಹೇಳಿದ್ನಲ್ಲ ಮನೆ ಇದು ದೇವಸ್ಥಾನ ಹತ್ರ ನೀರಿದೆ ಅಂತ. ಸೊ ಇದೇ ನೀರು ಜಾಗ. ಇದು ಅಷ್ಟೇ ಕಾವೇರಿ ನೀರೇ. ಆಬ್ವಿಯಸ್ ನಮ್ಮ ಈ ಕಡೆ ಇರೋದೆಲ್ಲ ಕಾವೇರಿ ನೀರೇ. ನಮ್ಮದು ನೀರಾವರಿ ಜಾಗ ಕೆ ನಗರ. ಅದಕ್ಕೆ ಭತ್ತದ ನಾಡು ಅಂತ ಕರೆಯೋದು. ಭತ್ತ ಬೆಳೀತಾರೆ. ಸೊ ಇವಾಗ ಬಂದಿದ್ದೆ ಆಲ್ಮೋಸ್ಟ್ 5 o'clock ಆಗಿದೆ. 5:30 ಆ್ಯಕ್ಚುಲಿ. ಆಲ್ಮೋಸ್ಟ್ ಇಟ್ಸ್ ಗೋಲ್ಡನ್ ಅವರ್ ನೋಡ್ಬೋದು. ಮುಂಚೆ ಬಂದಾಗ, ನಾನು ಲಾಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಕಾಣಿಸಿದೆಯಲ್ಲ, ಅಲ್ಲಿ ಕಡೆ ನಡ್ಕೊಂಡು ಹೋಗಿದ್ದೆ. ಲಾಸ್ಟ್ ಟೈಮ್ ನೀರು ಕೂಡ ಇರಲಿಲ್ಲ, ಫುಲ್ ಸ್ಟೆಪ್ಸ್ ಇದೆ ಆ ಕಡೆಯಿಂದ. ಮತ್ತು ಹೊಸ್ದಾಗಿ ಇವಾಗ ಸ್ಕೈ ವಾಕ್ ಥರ ಮಾಡಿದ್ದಾರೆ. ಮತ್ತು ನೀರು ಮಧ್ಯೆ ಗಂಟ ಅಲ್ಲಿ ಫೋಟೋ ಎಲ್ಲ ತಗೋಬೋದು. ಲಾಸ್ಟ್ ಟೈಮ್ ಬಂದಾಗ ಓಪನ್ ಇತ್ತು, ಬಟ್ ಈ ಸತಿ ಮತ್ತೆ ಕ್ಲೋಸ್ ಆಗಿದೆ. ಏನಂದರೆ ಇಲ್ಲಿ ಸಂಜೆ ಹೊತ್ತು ಬಂದು ಕೂತ್ಕೊಳ್ಳೋಕೆ ಒಂಥರ ಚೆಂದ. ಇಲ್ಲಿ ಬೆಂಚ್ಗಳೆಲ್ಲ ಹಾಕಿದ್ದಾರೆ, ಬಟ್ ನಮಗೆ ಅಲ್ಲಿ ಇಷ್ಟ ಆಗೋದಿಲ್ಲ. ಸೊ ಇಲ್ಲಿ ಬಂದು ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಊರ ಹೆಸರು ಎಕ್ಸಾಕ್ಟಾಗಿ ಏನಂದರೆ ಕೆ ನಗರಕ್ಕೆ ಎಂಟ್ರೆನ್ಸಲ್ಲೇ ಬರುತ್ತೆ. ಕೇರ್ಪೇಟೆಯಿಂದ ಕಡೆಯಿಂದ ಬಂದರೆ ಇದೆ ಎಂಟ್ರೆನ್ಸ್. ಈ ಕಡೆ ಮೈಸೂರು ಕಡೆಯಿಂದ ಬಂದರೆ ಆ ಕಡೆ ಹುಣಸೂರು ಗೇಟ್ ಹತ್ರ ಎಂಟ್ರೆನ್ಸ್ ಸಿಗುತ್ತೆ. ಎಂಟ್ರೆನ್ಸಲ್ಲೇ ಇದೆ. ಈ ದೇವ್ರ ಹೆಸರು ಹರಕೇಶ್ವರ ಟೆಂಪಲ್. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆಲ್ಲ. ಲೊಕೇಶನ್ ಹಾಕಿರ್ತೀನಿ. ಸೃಷ್ಟಿ ಹೆಂಗಿದೆ? ಹಾಂ ಇದು ಹೊಡಿತ್ಯಾ? ಯಾಕೆ ಹಾಂ ಸೃಷ್ಟಿಗೆ ಈ ಜೋಡಿಗೆ ಬರಲ್ಲ ಅಂತ ಹೇಳಾಯ್ತು. ಪರವಾಗಿಲ್ಲ ವಿಡಿಯೋಗೆ. ಎಸ್ ಇಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ ಹೋಗ್ತಾ ಸೃಷ್ಟಿಗೆ ಏನಾದರೂ ಮೇವು ಹಾಕ್ಬೇಕಲ್ಲ. ಕರ್ಕೊಂಬಂದಿರೋ ಕುರಿ ಕರ್ಕೊಂಬಂದಮೇಲೆ ಮೇವಸ್ಥಾನ ಕರ್ಕೊಂಡು ಹೋಗೋಕ್ಕಾಗತ್ತಾ? ಆ ಕುರಿ ಬಂದಿರೋದೇ ಅದೇ ಕಾರಣಕ್ಕೆ, ಮೇಯೋದಕ್ಕೆ ಅಂತಾನೆ. ಹೋಗ್ತೇನೆ ತಿನ್ಸ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ ಕೂತ್ಕೊಂಡ್ರೆ ಇಲ್ಲೇ ಇರ್ಬೇಕನ್ಸುತ್ತೆ. ಆಲ್ಮೋಸ್ಟ್ ಇವಾಗ ಆಯಿತು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ 1 hour ಕೂತಿದ್ವಿ ಇಲ್ಲಿ. ಆರಾಮಾಗಿ ನೆಮ್ಮದಿಯಾಗಿತ್ತು. ನಿಜವಾಗ್ಲೂ ಅಲ್ಲಿ ಪಕ್ಕದ ಗಾಡಿ ಹೋಗ್ತಿರೋ ಸೌಂಡ್ ಆಗಲಿ, ನೀರು, ಹಕ್ಕಿಗಳು ಹಾರಾಡ್ತಿರೋದೆಲ್ಲ ನೋಡೋಕ್ಕೆ ಖುಷಿ. ಬಟ್ ಇವಾಗ ನಮ್ಮ ಹಸುಗೆ ಮೇಯಿಸ್ಬೇಕು ನಾವು. ನಮ್ಮ ಹಸು ಮೇವು ತಿಂದಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬರೋದಿಲ್ಲ ನಾನು ಕರೆದ್ರೆ. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಈಗ ತಿನ್ನೋದಕ್ಕೆ ಅಲ್ಲೊಂದು ಬೇಕ್ರಿ ಇದೆ ಸ್ಟಾರ್ಟಿಂಗಲ್ಲಿ, ಹೊಸ್ದಾಗಿ ಓಪನ್ ಆಗಿರೋದು. ನೋಡಿ ಹೇಳ್ಬೋಣ. ಸೊ ಎಸ್ ಬನ್ನಿ ಮಾಡೋಣ. ಚೆನ್ನಾಗಿತ್ತು. ನನಗೆ ಯಾರೋ ಪುರೋಹಿತರು ಸಿಗಲಿಲ್ಲ ಹೊರಗಡೆ. ಶನಿವಾರ ಅಲ್ಲ, ಸಂಜೆ ಯಾರು ಸಿಕ್ಕಿಲ್ಲ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಸ್ಟೋರಿ ಹೇಳಿಸ್ತಿದೆ ದೇವಸ್ಥಾನದ ಬಗ್ಗೆ.
ಬಟ್ ಬರೋಣ, ಇನ್ನೊಂದ್ಸಲಿ ಬಂದೇ ಬರ್ತೀನಿ. ನಮ್ಮ ಅಪ್ಪನೂ ಕರ್ಕೊಬಂದರೆ ಚೆನ್ನಾಗಿರುತ್ತೆ. ನಮ್ಮ ಅಪ್ಪ ಬರಲಿಲ್ಲ, ಯಾರು ಮನೆಗೆ ಬಂದಿರು ಅಂತ ಅಲ್ಲಿ ಉಳ್ಕೊಂಡ್ರು. ಬಸ್ ಇನ್ನೊಂದ್ಸಲಿ ಬೇಡ. ಇದು ಚುಂಚನಗಡ್ಡೆ ದಿನ ಸ್ಟೋರಿ ಪ್ರಾಪರಾಗಿ ಹೇಳಿಲ್ಲ ನಾನು. ಪುರೋಹಿತರ ಹತ್ರನೇ ಹೇಳಿಸಿ ಕರೆಕ್ಟಾಗಿ ಪ್ರಾಪರಾಗಿ ಹೇಳಿಸ್ತೀನಿ. ಬನ್ನಿ ನೋಡೋಣ ಇಲ್ಲಿಂದ. ಸನ್ಸೆಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಸನ್ಸೆಟ್ ಆ ಕಡೆ ಆಗ್ತಿದೆ. ಇಟ್ಸ್ ಲೈಕ್ ಮೇ ಬಿ ಸ್ವಲ್ಪ ಕ್ಲೌಡಿ ಇದೆ, ಅದರಿಂದ ಸನ್ ಅಷ್ಟು ಕಾಣಿಸ್ತಿಲ್ಲ. ಬಟ್ ಚೆನ್ನಾಗಿದೆ. ಇಟ್ಸ್ ಲೈಕ್ ವೆದರ್, ಈ ಥರ ವೆದರ್ ಇದ್ದರೆ ಚೆನ್ನಾಗಿದೆ. ಇಟ್ಸ್ ಲೈಕ್ ಬೆಂಗಳೂರಿಂದ ಬ್ರೇಕ್ ತೊಗೊಂಡಿದ್ದು. ಇಟ್ಸ್ ಲೈಕ್ ವೆರಿ ನೈಸ್. ಬೆಂಗಳೂರು ಸಿಟಿ ಲೈಫಿಂದ ಸ್ವಲ್ಪ ಬ್ರೇಕ್ ತೊಗೊಂಡಂಗೆ ಇದು ಊರ ಕಡೆ ಬಂದಿದ್ದು. ಇದು ಐ ಶುಡ್ ಡೂ ದಿಸ್ ಮೋರ್ ಆಫ್ಟನ್. ಅಲ್ಲ, ಜಾಸ್ತಿ ಮಾಡಬೇಕು ಇದನ್ನು. ತುಂಬ ಬೆಂಗಳೂರಲ್ಲಿ ಹೇಳ್ಕೊಂಡು ಅಲ್ಲಿ ನಮ್ಮ ಜಿ ಟಿ ಅಲ್ಲಿ ನಿಂತಿದೆ. ಅದು ಆ ಕಡೆ ಹೆಂಗಿದೆ ಸ್ಕೈ ಅಂತ. ಹೇಳ್ಬೇಕಂದ್ರೆ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿಲ್ಲ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಿಲ್ಲ. ಪಿಂಕ್ ಕಾಣಿಸೋಷ್ಟು ರಿಯಲಲ್ಲಿ ನನ್ನ ಕಣ್ಣು ಕಾಣಿಸಿರೋಷ್ಟು ಇಲ್ಲಿ ಕಾಣಿಸ್ತಿಲ್ಲ. ನೋಡಿ, ನಮ್ಮ ಕುರಿನ ಹಸುನ ಏನಂತ ಕರಿಬೇಕಂತ ಗೊತ್ತಿಲ್ಲ, ಹಸು ಅಂತ ಕರಿತೀನಿ. ನಮ್ಮ ಹಸುಗೆ ಮೇವು ತಿನ್ಸೋದಕ್ಕೆ ಅಂತ ಕರ್ಕೊಂಡ್ಬಂದಿದ್ದೀನಿ. ಏನ್ ತಗೋತಿದ್ದೆ? ನಾನು ನೆನೆ ಅದೇ ತಿಂದಿದ್ದಲ್ಲ ನೀನು? ತಗೋಯ್ತದೇನೆ. ಏನಂತಾರೆ ಅದನ್ನು? ಕ್ರಂಚಿ ಬರ್ಗರ್. ಓಕೆ, ಮನೆ ಏನು ತಗೊಳ್ಳಿ ನನಗೆ ಗೊತ್ತಿಲ್ಲ. ನನಗೆ ಏನು ತಗೋಬೇಕಂತ ನನಗೆ ಗೊತ್ತಿಲ್ಲ. ಏನು ತಿನ್ಬೇಕಂತ ನಾನು ಅನಿಸ್ತಿಲ್ಲ. ನಮ್ಮ ಹಸುಗೆ ನೇರ್ ಸಿಕ್ತು. ಹಸು ಇಲ್ಲಿ ಬಂದ್ರೂ ಇದು ಮಾತ್ರ ಬಿಡಲ್ಲ. ಒಂದು ಬರ್ಗರ್ ಏನು ಅನ್ಸುತ್ತೆ? ಕ್ರಂಚಿ ಬರ್ಗರ್. ಏನು ಬರ್ಗರ್? ಬರ್ಗರ್ ಅಂತ ಅನ್ಸುತ್ತೆ. ಕುರ್ಕುರೆ ಬರ್ಗರ್ ಚೆನ್ನಾಗಿದೆಯಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕುರಿ ನನ್ನ ಬರೋದೇ ಬರೀ ತಿನ್ನೋದಕ್ಕೋಸ್ಕರ. ಇನ್ಮೇಲೆ ಸೃಷ್ಟಿಯಷ್ಟು ಕುರಿ ಎಲ್ಲ ವಿಡಿಯೋದಲ್ಲೂ ಕುರಿ ಅಂತಾನೆ ಕರೆಯೋದು, ಆಯ್ತಾ? ನೀವು ಕುರಿ ಅಂತಾನೆ ಕಮೆಂಟ್ ಹಾಕಿ, ನೈಸ್ ಕುರಿ ಅಂತ ಕಮೆಂಟ್ ಹಾಕಿ, ಆಯ್ತಾ? ಎಸ್, ಇಲ್ಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗೋಣ. ಬಾಯ್. ಇವಾಗ ಮನೆಗೆ ಹೋಗಿ ಎಡಿಟ್ ಮಾಡಬೇಕಾಗತ್ತೆ. ನನ್ನ ಕಂಪ್ಯೂಟರ್ ಇಲ್ಲ, ಸೊ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇರೋದು. ಲ್ಯಾಪ್ಟಾಪಲ್ಲಿ ಒಂಚೂರು ಕಷ್ಟ ಆಗ್ತಿದೆ, ಬಿಕಾಸ್ ನನ್ನ ಕಂಪ್ಯೂಟರ್ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ. ಲ್ಯಾಪ್ಟಾಪಲ್ಲಿ ಇಟ್ಸ್ ಆಲ್ ರೈಟ್. ಸೊ ಅದರಿಂದ ಆಗುತ್ತೆ. ಪ್ಲಸ್ ಕಣ್ಣು ಒಳಗಡೆ ಕೂಲ್ ಬರೀ ಹೊಂಟೋಯ್ತು. ಅದು ಕಣ್ಣು ಫುಲ್ಲು ಕೆಂಪು ಆಗ್ಬಿಟ್ಟಿದೆ. ಅಲ್ಲಿವರೆಗೂ ಸಿಗೋಣ. ಬಾಯ್. Please subscribe, whatever.